ಭಾರತದ ಆಗ್ರಾದ ಹೃದಯದಲ್ಲಿ ನಿಂತಿರುವ ತಾಜ್ ಮಹಲ್ ಕೇವಲ ಒಂದು ಸ್ಮಾರಕವಲ್ಲ, ಅದು ಜಗತ್ತಿನಲ್ಲೇ ಅತ್ಯಂತ ಪ್ರಸಿದ್ಧವಾದ ಪ್ರೇಮದ ಸಂಕೇತ. 1643ರಲ್ಲಿ ಮುಘಲ್ ಚಕ್ರವರ್ತಿ ಶಾಹಜಹಾನ್ ತನ್ನ ಅತ್ಯಂತ ಪ್ರೀತಿಸಿದ ರಾಣಿ ಮುಮ್ತಾಜ್ ಮಹಲ್ಗಾಗಿ ಈ ಅದ್ಭುತ ಸಮಾಧಿಯನ್ನು ನಿರ್ಮಿಸಲು ಆದೇಶಿಸಿದರು. ಮುಮ್ತಾಜ್ ಇಹಲೋಕ ತ್ಯಜಿಸಿದಾಗ ಶಾಹಜಹಾನದ ಹೃದಯ ಮುರಿದುಬಿದ್ದಿತು. ಅವರ ನೆನಪಿಗಾಗಿ ಶಾಶ್ವತವಾದ ಪ್ರೀತಿಯ ರೂಪದಲ್ಲಿ ತಾಜ್ ಮಹಲ್ ಜನ್ಮ ತಾಳಿತು. ಈ ನಿರ್ಮಾಣಕ್ಕೆ ಭಾರತ, ಪರ್ಷಿಯಾ, ಟರ್ಕಿ, ಸೆಂಟ್ರಲ್ ಏಷ್ಯಾ ಸೇರಿ 20,000ಕ್ಕೂ ಹೆಚ್ಚು ಕಲಾವಿದರು, ಶಿಲ್ಪಿಗಳು ಮತ್ತು ಕಾರ್ಮಿಕರು ಕೆಲಸ ಮಾಡಿದರು. ಬಿಳಿಯ ಸಣ್ಣ ಪ್ರಮೇಯದ ಮರ್ಮರ ಕಲ್ಲು, ರತ್ನಜಡಿತ ಕಲಾಕೃತಿ, ಸೂಕ್ಷ್ಮ ಮನೆಯಲ್ಲಿ ಕಲ್ಲಿನ ಮೆಹಂದಿ ಇವೆಲ್ಲ ಸೇರಿ ತಾಜ್ ಮಹಲನ್ನು ಜಗತ್ತಿನ ಅದ್ಭುತಗಳಲ್ಲಿ ಒಂದಾಗಿ ಮಾಡಿವೆ. ಇದರ ವಿನ್ಯಾಸದ ಪ್ರತಿಯೊಂದು ಭಾಗವೂ ಸಮತೋಲನಕ್ಕೆ ಉದಾಹರಣೆ. ಮುಖ್ಯ ದ್ವಾರ, ನೀರಿನ ಮಾರ್ಗಗಳು, ಪ್ರತಿಬಿಂಬ ಕೊಳಗಳು ಎಲ್ಲವೂ ಮರ್ಮರಗ ಅರಮನೆಗೆ ದಾರಿ. ಮಧ್ಯಭಾಗದಲ್ಲಿ ಶಾಹಜಹಾನ್ ಮತ್ತು ಮುಮ್ತಾಜ್ ಅವರ ಸ್ಮಾರಕ ಸಮಾಧಿಗಳಿವೆ. ಅವುಗಳ ನಿಜವಾದ ಸಮಾಧಿಗಳು ನೆಲದಡಿ ಸರಳವಾಗಿ ನಿರ್ಮಿಸಲಾಗಿದೆ. 1983ರಲ್ಲಿ ಯುನೆಸ್ಕೋ ತಾಜ್ ಮಹಲ್ ಅನ್ನು ವಿಶ್ವ ಪರಂಪರೆ ತಾಣವನ್ನಾಗಿ ಘೋಷಿಸಿತು. ಇಂದು ಲಕ್ಷಾಂತರ ಜನರು ಇಲ್ಲಿ ಭೇಟಿ ನೀಡಿ ಶಾಶ್ವತ ಪ್ರೀತಿಯ ಈ ಸ್ಮಾರಕದ ವೈಭವವನ್ನು ನೋಡುವರು. ತಾಜ್ ಮಹಲ್ ಕಾಲ ಬದಲಾಗಬಹುದು, ರಾಜರು ರಾಣಿಯರು ಮರೆಯಾಗಬಹುದು, ಆದರೆ ಪ್ರೀತಿ ಶಾಶ್ವತ. ಅದಕ್ಕೆ ಸಾಕ್ಷಿ ನಿಂತಿದೆ.